ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡುತ್ತಲೇ ಸಿದ್ದು ಬಣದ ಒಬ್ಬ ಬಲಿಷ್ಠ ನಾಯಕ ಅಂತ ಕಂಡು ಬಂದಿದ್ರು. ಇತ್ತೀಚೆಗೆ ರಾಜಣ್ಣ ಅವರು ಹುಟ್ಟುಹಬ್ಬದ ದಿನ ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಟ್ಟಿಗೆ ಸೇರಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ರಾಜಣ್ಣನಿಗೆ ಕಾಂಗ್ರೆಸ್ ನಾಯಕರ ಬೆಂಬಲವೂ ಕೂಡ ಇತ್ತು. ಆದರೆ ಯಾವಾಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿದ್ದ ರಾಜಣ್ಣನ ಮಾತು ಹೈಕಮಾಂಡ್ ಅನ್ನು ಕೂಡ ಲೆಕ್ಕಿಸದಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ್ಲೇ ನೋಡಿ ರಾಜಣ್ಣನಿಗೆ ಹೈಕಮಾಂಡ್ ಡೆಡ್ಲೈನ್ ಇಟ್ಟಾಗಿತ್ತು. ಇವರ ಸ್ವಯಂಕೃತ ಅಪರಾಧದಿಂದ, ಮಾತಿನ ವಾಗ್ಬಾಣದಿಂದ ಸಚಿವ ಸ್ಥಾನದಿಂದ ನಿರ್ಗಮಿಸಬೇಕಾಯಿತು. ಒಂದು ಕಡೆ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರೆ, ತಮ್ಮ ಸರ್ಕಾರದ ವಿರುದ್ಧ ಸಚಿವ ರಾಜಣ್ಣ ಹರಿಹಾಯ್ದಿದ್ರು. ವೋಟರ್ ಲಿಸ್ಟ್ ಯಾವ ಕಾಲದಲ್ಲಪ್ಪ ಮಾಡಿದ್ದು? ನಮ್ಮದೇ ಸರ್ಕಾರ ಇರುವಾಗಲ್ವಾ ಮಾಡಿದ್ದು? ಆವಾಗೇನು ಕಣ್ಣು ಮುಚ್ಚಿ ಕುಳಿತಿದ್ರ ಅಂತ ತಮ್ಮ ಸರ್ಕಾರವನ್ನೇ ಪ್ರಶ್ನೆ ಮಾಡಿದರು. ಮತಪಟ್ಟಿ ಅಕ್ರಮಗಳು ನಡೆದಿರುವುದು ಹೌದು, ಆದರೆ ಆ ಅಕ್ರಮಗಳು ನಮ್ಮ ಕಣ್ಣ ಮುಂದೆಯೇ ನಡೆದಿದೆ ಅಲ್ವಾ? ನಮಗೆ ಅವಮಾನ ಆಗಬೇಕು, ನಾವು ನೋಡಿಕೊಳ್ಳಿಲ್ವಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಇದರಿಂದ ಕಾಂಗ್ರೆಸ್ಗೆ ತೀವ್ರವಾಗಿ ಮುಜುಗರ ಉಂಟಾಯಿತು. ನೀವು ಮಾಡಿದ ಸ್ವಯಂಕೃತ ಹೇಳಿಕೆಯೇ ನಿಮ್ಮ ಈ ಸ್ಥಿತಿಗೆ ಕಾರಣವಾಗಿದೆ. ಇನ್ನು ಕೆಎನ್ ರಾಜಣ್ಣ ತಮ್ಮ ಪಕ್ಷವನ್ನ ಕೆಣಕಿದ್ದು ಇದೇ ಮೊದಲೇನಲ್ಲ. ಇದೇ ವರ್ಷದ ಬಜೆಟ್ನ ಸಂದರ್ಭದಲ್ಲಿ, ಚರ್ಚೆಯ ಸಂದರ್ಭದಲ್ಲಿ ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪಿಸಿದ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿಗೆ ಧ್ವನಿಗೂಡಿಸಿದರು.